ನೋಡಿ ಈಗ ಅಮ್ಮ ಏನು ಹೇಳ್ತಿದ್ದಾರೆ, ಸ್ನಾನ ಮಾಡಿದ್ರೆ ನೀರು ಹೋಗಲ್ಲ ಅಂತ ಅಲ್ಲೆಲ್ಲ ಕೊನೆ ಹತ್ರ ಹೋಗಿ ಸ್ನಾನ ಮಾಡ್ತಾರೆ. ಹೆಂಗಿದು ಈಗ ನೋಡಿ, ಇದು ಸಿವಿಯರ್ ಇದೆ ಇಶ್ಯೂ. ನಿಮಗೆ ಬಡ್ಜೆಟ್ ರಿಸ್ಟ್ರಿಕ್ಷನ್ ಇದ್ದರೆ ನನ್ನ ಫಂಡಲ್ಲೇ ಕೊಡ್ತೀನಿ. ಅದೇನು ಮಾಡ್ತೀರಿ, ಈ ಮನೆಗೆ ಸ್ಲೋಪಾಗಿ ಒಂದು ಸಲ ಹಾಕಿ, ಮತ್ತೆ ಏನು ಗೊತ್ತಾ, ಟೆಂಪ್ರರಿಗೆ ಹಾಕೋದಲ್ಲ. ಟೆಂಪ್ರರಿ ಅಕ್ಕ ನೀವು ಹೇಳದ್ದು ಇವ್ರು నేను చెప్పిండాను వాళ్ళు వచ్చి ಅದು ಅಬ್ಸರ್ವ್ చేస్తారు ಅಣ್ಣ ಅದ ಅದು ಹೆಂಗೆ ಕನೆಕ್ಷನ್ ಕೊಡ್ಬೇಕು ನೋಡೋಣ. ಅದೇನಾಗುತ್ತೆ ಕಷ್ಟ ನಗರಸಭೆ ಫಂಡಲ್ಲೇ ನನ್ನ ಫಂಡಲ್ಲಿ ಹಾಕಿ ಮಾಡಿಸ್ತೀನಿ ಅದ. ಅಲ್ಲ ನಾವು ಬೇಸಿಕ್ ಟಾಯ್ಲೆಟ್ಟು ಕೊಡೋಕ್ಕೆ ವ್ಯವಸ್ಥೆ ಫೇಲ್ ಆದರೆ ಏನಕ್ಕೆ ಎಲ್ಲ ಪ್ರತಿನಿಧಿಗಳು, ಕೌನ್ಸಿಲರ್ ಆಗಲಿ ನಗರಸಭೆ ಆಗಲಿ ನಾವೆಲ್ಲ ಯಾಕೆ ಅವ್ರೇನು ಕೇಳ್ತಿದ್ದಾರೆ? ನಾವು ಸ್ನಾನ ಮಾಡಿದ್ರೆ ವಾಶ್ರೂಮ್ಗೆ ಹೋದರೆ ಅದು ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಅಂದರೆ ನಗರದಲ್ಲಿ ಅಲ್ವಾ, ಏನು ಮಾಡೋಣ ಆವತ್ತಲ್ಲ ಸರ್? ಇಂಜಿನಿಯರ್ನ ಕರ್ಕೊಂಬಂದು ನೋಡಿ ಸ್ಥಳೀಯ ಅಮ್ಮ 10 ಗಂಟೆಗೆ ಪ್ರೋಗ್ರಾಮ್ ಏನಿಂಕ ಇಂಜಿನಿಯರ್ನ ತೋಡ್ಕೊಸ್ತಾರೆ, ಒಳ್ಳ ಇಸ್ಸೇಸ್ತಾರೆ. ಅದೇನು ಎಸ್ಟಿಮೇಟ್ ಆಗುತ್ತೋ ಮಾಡಿ, ನಗರಸಭೆಯಲ್ಲಿ ಪ್ರಾವಿಷನ್ ಇದ್ದರೆ ಮಾಡೋಣ, ಇಲ್ಲ ನಾನು MLA ಫಂಡ್ ಕೊಡ್ತೀನಿ ಇಮಿಡಿಯೇಟ್ ಮಾಡೋಣ. ಈಗ ಆದಷ್ಟು ಬೇಗ ಇದು ಈ ಮನೆಗಳಿಗೆ ಕನೆಕ್ಷನ್ ಆಗಬೇಕು. ಪ್ಲೀಸ್ ಐತಂದಮ್ಮ, నేను వారంలో వచ్చి నేను వేపిస్తాను, ಮಾಡಿಸ್ಬಿಡಿ. ದುಡ್ಡು ಶಾರ್ಟೇಜ್ ಇದ್ರೆ ನಾನು ಕೊಡ್ತೀನಿ. ಮೇ ಬೋಲಾ ಇದ್ದದ ಮೇವುನಾ వద్దమ్మా అమ్మా అక్క చెప్పక్క. మొగుడు లేదు, కూలికి పోవాల, అర్ధో గర్భిణీ ఇంట్లో దెబ్బేసి వెళ్ళిపోయారు వాళ్ళ. ఇది ఇల్లు నీదేనాక? ఇద్దరు బిడ్డలు నోతిపించాల సార్ నేను. ఆయన ఇట్లా చేసేసిపోయారు, మీటర్లు ఇస్తా ఉండలే సార్, ಖಾತಾಕ್ಕೆ ಅಂದೆ ಕಾకుండా ಸರ್. ಇದು ಖಾತಾ ಇಲ್ಲ ಅಂತ ಮೀಟರ್ ಕೊಡ್ತಿಲ್ವ ಅಂತ ಏನು ಸೊಲ್ಯೂಷನ್ ಸರ್? ಉಮಾಶಂಕರ್ ಈ ಖಾತಾ ಕೊಡಿ ಅಂತ ಇದ್ದಾರೆ ಸರ್. ನೋಡಿ ಅವ್ರ ಮನೆಯಲ್ಲಿ ಹಾಕೊಂಬೇಕು, ಕೆಲಸ ಮಾಡ್ಕೊಂಬೇಕು. ಅಗೇನ್ ಸ್ಲಮ್ ಬೋರ್ಡ್ ಇದು ఇదెల్లనా అక్క ఇప్పుడు ఫస్ట్ స్లమ్ బోర్డ్ ఇంకా మీకు హక్కుపత్ర రావాల, అది వచ్చినాక ఖాతా ఇస్తారు. ఇప్పుడు మేము స్లమ్ బోర్డ్ వాళ్ళని తోడుకొచ్చి కేబీ ఎవరు సార్ ಸರ್ ಅದೇ ಇವರು ಏಮ್ಮ ಕರೆಂಟ್ ಇಷ್ಟ ಅನ್ಲದಾ? ಈಗ ನೀವು ಕರೆಂಟ್ ಕೊಡೋಕ್ಕೇನು ಖಾತಾಕ್ಕೆ ಹೇಳ್ತೀರಾ? ಬೇಕೇ ಬೇಕಾ ಕಮಿಷನರ್ ಸರ್? ಏನು ಅಂದರೆ ಇಲ್ಲಿ 2 ವಿಚಾರ ಇದೆ. 16 ಮನೆ ಇದೆ ಇಲ್ಲಿ, ಇವತ್ತಿಗೂ 16 ಮನೆಗೆ ಅವರು ಟಾಯ್ಲೆಟ್ಸ್ ಇಲ್ಲ, ಟಾಯ್ಲೆಟ್ ಕನೆಕ್ಷನ್ ಇಲ್ಲ. ಇವರೆಲ್ಲೋ ಪಾಪ ಮೂಲೆಯಲ್ಲಿ ಹೋಗ್ತಾರೆ, ಸ್ನಾನ ಮಾಡಿದ್ರೆ ನೀರು ಹೋಗಲ್ಲ ಅಂತ ಅಲ್ಲೆಲ್ಲೋ ಕೊನೆಯಲ್ಲಿ ಹೋಗಿ ಮನೆ ಹೆಣ್ಮಕ್ಳು ಸ್ನಾನ ಮಾಡ್ತಿದ್ದಾರೆ. ಈಗ ಇದಕ್ಕೆ UGD ಕನೆಕ್ಷನ್ ನಾವು ಕೊಟ್ಟು ಇವ್ರಿಗೆ ಅದು ಸಮಸ್ಯೆ ಬಗೆಹರಿಸಬೇಕು. ಅದು ಎಸ್ಟಿಮೇಟ್ ಮಾಡೋಕೆ ಆತಾವಲ್ಲ ಸರ್, ಹೇಳಿದ್ದೀನಿ. ಅದೊಂದು ಆಗ್ಬೇಕು. ಎರಡನೇದು, ಈಗ ಇವ್ರದ್ದು ಖಾತಾ ಆಗಿಲ್ಲ ಸ್ಲಮ್ ಬೋರ್ಡ್ದು, ಈಗ ಇವ್ರಿಗೆ ಕರೆಂಟ್ ಕನೆಕ್ಷನ್ ಕೊಡಕ್ಕೆ ಬರಲ್ವಾ? ಬರೋ ಸರ್, ತೊಂದರೆ ಇಲ್ಲ. ನೋಡಿ KB ಅವರೇ, ಕರೆಂಟ್ ನಾನು NOC ಕೊಡ್ತೀನಿ. ಒಂದು ಕೆಲಸ ಮಾಡಿ, ಅಕ್ಕ ಹೆಸರು ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಈಗ ಹತ್ರ ಬಂದು ಇದು ಮಾಡಬೇಕು. నువ్వు ఫాలోఅప్ చేయాలన్నా ಅವ್ರ ಹೆಸರು ಅಕ್ಕ. నీ పేరు చెప్పక్క? ಲಕ್ಷ್ಮಮ್ಮ ಅಕ್ಕ. ನೋಡಿ ತಮ್ಮ, ನಾವು ಬಡವರೇ, ನೀನು ಬಡವನೇ. ಇಂಥವ್ರಿಗೆ ನಾವು ಅನುಕೂಲ ಮಾಡಿಕೊಟ್ಟಾಗ ನೆನೆಸ್ಕೊತಾರೆ. NOC NOC ಉಮೇಶ್ ಸರ್ ನೀವು ಫಾಲೋ ಅಪ್ ಮಾಡಿ. ಅಮ್ಮ NOC ಯಾರು ಕಲೆಕ್ಟ್ ಮಾಡೋದು ನಿಮ್ಮ ಹತ್ರ? ಇವ್ರು ಒಂದು ಅರ್ಜಿ ಕೊಟ್ಟರೆ ನಾವು ಕೊಡ್ತೀನಿ, ಇಲ್ಲೇ ಕಳಿಸ್ಕೊಟ್ಟು ನಾನು ಕಲೆಕ್ಟ್ ಮಾಡ್ಕೊಂಡು ಕೊಡ್ತೀನಿ ಬಿಡಿ. ಇರಮ್ಮ ಇರಿ ಉಮೇಶ್ ಸರ್, ಅವ್ರು ಮತ್ತೆ ನಗರಸಭೆಗೆಲ್ಲ ಎಲ್ಲಿ ಬರೀತಾರೆ, ಅರ್ಜಿ ಬರೀರಿ ಇಲ್ಲೇ ಸರ್. ನಮ್ಮ ಬಿಲ್ ಕಲೆಕ್ಟರ್ಗೆ ಇಲ್ಲಿ ಕಳಿಸಿ ಅರ್ಜಿ ಬರೆಸ್ಕೊಂಡು ನಾನೇ ಕೊಟ್ಟು ಕಳಿಸ್ತೀನಿ ಸರ್. ಹೌದಾ ಅಮ್ಮ? ಸರ್ ನೀ ಪೇರಮ್ಮ? ಇವ್ರು ಆ NOC ಇವ್ರಿಗೆ ಕೊಡ್ಬೇಕಾ? ನೋಡಿ ತಮ್ಮ, ಇವತ್ತು ಬಿಲ್ ಕಲೆಕ್ಟರ್ನ ಕಳಿಸಿ ಅವ್ರು ಅರ್ಜಿ ಕೊಟ್ಟು ಕಮಿಷನರ್ ಪರ್ಮಿಷನ್ ಕೊಡ್ತಾರೆ. ನೀವು ಮನೆ ಹತ್ರ ನಾಳೆ ಬಂದು NOC ತಗೊಂಡು ಅವ್ರಿಗೆ ಹಾಕ್ಕೊಡ್ಬೇಕು. ಹಾಕಿ ಆ ಫೋಟೋ ನನ್ನ ನಂಬರ್ ಕಳಿಸ್ಬೇಕು. ఆయన మగ కరే వస్తుంది దిగులు పడద్దు.